ಆಕ್ಚುಲಿ 2 ಸೀರೀಸ್ ಈಗ ಇಂಡಿಯಾದಲ್ಲಿ ತುಂಬ ಹೆಸರು ಮಾಡ್ತಾ ಇರುವಂಥದ್ದು. ಅಫ್‌ಕೋರ್ಸ್ ಡಾರ್ಕ್ 4 ವರ್ಷಗಳಿಂದ ಸದ್ದು ಮಾಡ್ತಾ ಇದ್ರೆ, ಈಗ 1 ವರ್ಷದಿಂದ ಫ್ರಮ್ ಸೀರೀಸ್ ಸ್ಟಾರ್ಟ್ ಮಾಡ್ಕೊಂಡಿದೆ. ಆ್ಯಂಡ್ ಇಫ್ ಅಟ್ ಆಲ್ ಇವೆರಡನ್ನು ಸ್ವಲ್ಪ ಮಿಕ್ಸ್ ಮಾಡಿ, ಅದಕ್ಕೆ ಒಂಚೂರು ದೇಸಿ ಟಚ್ಚನ್ನು ಕೊಟ್ಟು, ನೀಟಾಗಿ ಪ್ರೆಸೆಂಟ್ ಮಾಡಿದ್ರೆ ಈ ಸಿನಿಮಾದ ರೀತಿ ಇರುತ್ತೆ ಅಂತ ಹೇಳ್ಬೋದೇನೋ. ಸೊ ಬನ್ನಿ ಈ ಸಿನಿಮಾದ ಬಗ್ಗೆ ಒಂಚೂರು ಮಾತಾಡ್ಕೊಂಡು ಬರೋಣ. ಸಂಭವಂ ಅಧ್ಯಾಯಂ 1 ಇದು ಜೀತು ಸತೀಸನ್ ಅವರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ. ಇದು ಈಗ OTTನಲ್ಲಿ ಹೆವಿ ಸದ್ದನ್ನು ಮಾಡ್ತಾ ಇದೆ. ಆ್ಯಂಡ್ ಎಲ್ಲರಲ್ಲೂ ಪಾರ್ಟ್ 2 ಬೇಗ ಬೇಕಿದೆ ಅನ್ನೋ ಲೆವೆಲ್ಗೆ ಒಂದು ಡಿಸ್ಕಷನ್ನ ಹುಟ್ಟಿಸಿದೆ ಅಂತ ಹೇಳ್ಬೋದು. ಇನ್ನು ಇದರ ಪ್ಲಾಟ್ ವಿಚಾರಕ್ಕೆ ಬರೋದಾದರೆ, ಇಲ್ಲಿ 3 ಜನ ಪೊಲೀಸ್ ಆಫೀಸರ್ಸ್ ಇದ್ದಾರೆ. ಆ್ಯಂಡ್ ಅವರು ಇನ್ನೊಬ್ಬ ಪೊಲೀಸ್ ಆಫೀಸರ್ನ ಸೇವ್ ಮಾಡೋದಕ್ಕೋಸ್ಕರ ಒಂದು ಕಾಡಿನ ಒಳಗೆ ಹೋಗ್ತಾರೆ. ಬಟ್ ಆ ಕಾಡು ತುಂಬಾ ರಹಸ್ಯವಾಗಿರುವಂಥದ್ದು. ಅಲ್ಲಿ ಹೋದಂಥವ್ರು ಯಾರೂ ವಾಪಸ್ ಬಂದಿಲ್ಲ. ಸೊ ಇದೆಲ್ಲ ನಿಜಾನಾ? ಇವ್ರಿಗೇನಾದರೂ ಆಗತ್ತಾ ಈ ಪ್ರೊಸೆಸ್ಸಲ್ಲಿ? ಆ್ಯಂಡ್ ಆ್ಯಕ್ಚುಲಿ ಇಲ್ಲೇನು ಆಗ್ತಾ ಇದೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿನ ಕಾನ್ಸೆಪ್ಟ್ ಸಖತ್ತಾಗಿದೆ. ಸೈಫೈ, ಟೈಮ್ ಲೂಪ್, ಅ ಲಿಟ್ಲ್ ಬಿಟ್ ಆಫ್ ಹಾರರ್, ಮಿಸ್ಟ್ರಿ ಎಲ್ಲದರಲ್ಲೂ ಒಂದೊಂದು ಎಲಿಮೆಂಟ್ಸ್ ಅನ್ನೋ ಥರ ಎಲ್ಲದನ್ನು ತಗೊಂಡು ಅಲ್ಲಲ್ಲಿ ಪ್ಲೇಸ್ ಮಾಡಿ, ಬೇಸಿಕ್ ಪ್ಲಾಟ್ ಏನು ಅನ್ನೋದನ್ನು ಸ್ಟ್ರೈಟಾಗೇ ಇಟ್ಟು, ಇವುಗಳಿಂದ ಅದನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಸೊ ಸಿನಿಮಾ ಸೆಟ್ ಆಗೋದಕ್ಕೆ ಟೈಮ್ ತೊಗೊಂಡ್ರು ಸಹ ಒಂದೊಂದೇ ವಿಷಯ ರಿವೀಲ್ ಆಗ್ತಾ ಇದ್ದ ಹಾಗೆ ನೀವೇ ಸಿನಿಮಾದಲ್ಲಿ ಇನ್ವೆಸ್ಟ್ ಆಗೋದಕ್ಕೆ ಶುರು ಮಾಡ್ತೀರಾ. ಎಲ್ಲ ಕಡೆ ಹೊರಗಡೆಯಿಂದ ಸಿನಿಮಾನ ನೋಡ್ತಾ ಇದೀವಿ ಅಂತ ಅನಿಸ್ತಾ ಇದ್ದದ್ದು ಸ್ಲೋ ಆಗಿ ಒಳಗೆ ಎಳ್ಕೊಳ್ಳುತ್ತೆ. ಆ್ಯಂಡ್ ಎಲ್ಲ ಇವೆಂಟ್ಸ್ ಕೂಡ ನಿಮಗೇನೆ ಅರ್ಥ ಆಗೋದಕ್ಕೆ ಶುರು ಆಗುತ್ತೆ. ಯಾರ್ಯಾರೋ ಎಲ್ಲಿಂದನೋ ಬರ್ತಾ ಇದ್ದಾರೆ ಅಂತ ಅನಿಸಿದ್ದು ಆ್ಯಂಡ್ ದೆನ್ ಎಲ್ಲ ಕ್ಲಿಯರ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಇರೋ ಕಾನ್ಸೆಪ್ಟನ್ನೇ ಇನ್ನೂ ಕಾಂಪ್ಲಿಕೇಟ್ ಮಾಡ್ಕೊಳ್ಬೋದಿತ್ತು. ಅದರ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಅವರಿಗಿರೋ ಬಜೆಟಲ್ಲಿ ಅವರಿಗಿರುವಂಥ ಕಾನ್ಸೆಪ್ಟನ್ನೇ ತುಂಬ ನೀಟಾಗಿ ಹೇಳಿ ಮುಗಿಸಿದ್ದಾರೆ. ಅದ್ರ ಜೊತೆಗೆ ಅದನ್ನು ಕ್ಲೋಸ್ ಮಾಡಿರೋ ರೀತಿ ಕೂಡ ಚೆನ್ನಾಗಿತ್ತು. ಬಿಕಾಸ್ ಆ ಪಾತ್ರಗಳನ್ನು ಸಹ ಅಲ್ಲೇನೇ ಪ್ಲೇಸ್ ಮಾಡಿದ್ದಾರೆ. ಪಾರ್ಟ್ 2 ಅನ್ನೋದಲ್ಲ, ಬಟ್ ಕಥೆಗೆ, ಕಾನ್ಸೆಪ್ಟ್ಗೆ ಆ ಕ್ಲೈಮ್ಯಾಕ್ಸ್ ಅನ್ನೋದು ತುಂಬ ದೊಡ್ಡ ವ್ಯಾಲ್ಯೂನ ಆ್ಯಡ್ ಮಾಡಿದೆ. ಅದೇ ಹೌದಲ್ವಾ, ಇವರು ಇದ್ರಲ್ವಾ, ಇವ್ರ ಕಥೆ ಏನು ಅನ್ನೋ ಕ್ವಶನ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಎಸ್ ಇಷ್ಟು ಈಸಿಯಾಗಿ ಮುಗಿಬಾರ್ದು ಆ್ಯಂಡ್ ಅದಕ್ಕೆ ತಕ್ಕನಾದಂಥ ಕ್ಲೈಮ್ಯಾಕ್ಸ್ ಇದು ಅಂತ ಅನಿಸುತ್ತೆ. ಸೊ ಆ ಟೋಟಲ್ ಪಾಯಿಂಟ್ ಏನಿತ್ತು ಇಡೀ ಸಿನಿಮಾಗೆ ಒಂದು ಒಳ್ಳೆ ಫೀಚರ್ನ ಆ್ಯಡ್ ಮಾಡಿದೆ ಅಂತ ಹೇಳ್ತೀನಿ. ಸೊ ಆಗಲೇ ಹೇಳಿದ ಹಾಗೆ ಇಟ್ಸ್ ಆಲ್ ಅಬೌಟ್ ಸ್ಟೋರಿ ಟೆಲ್ಲಿಂಗ್. ಇಲ್ಲಿ ರೈಟಿಂಗ್ ಅಂತ ತಗೊಂಡ್ರೆ ಕಾನ್ಸೆಪ್ಟ್ಗೆ ಅಷ್ಟೇ ಸೀಮಿತ ಆಗುತ್ತೆ. ಎಕ್ಸಿಕ್ಯೂಷನ್ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಇಷ್ಟೇ ವಿಷಯವನ್ನು ಹೇಳಿರೋ ರೀತಿ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ನಾರ್ಮಲಿ ನಾನು ಮೆನ್ಷನ್ ಮಾಡೋ ಹಾಗೆ ಟೈಮ್ ಲೂಪ್ ಸಿನಿಮಾಗಳಲ್ಲಿ ಒಂದು ಪರ್ಪಸ್ ಇರಬೇಕು. ಅದಿಲ್ಲ ಅಂದರೆ ಅರ್ಥ ಇರಲ್ಲ. ಅದಕ್ಕೆ ಸುಮ್ಮನೆ ಟ್ವಿಸ್ಟ್ ಕೊಡಬೇಕು ಅಂತ, ಜನಗಳನ್ನು ಕನ್ಫ್ಯೂಸ್ ಮಾಡಿಸ್ಬೇಕು ಅಂತ ಏನೇನೋ ಬರೆದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ, ಅಟ್ಲೀಸ್ಟ್ ನಾನು ನೋಡೋ ಥರ. ಸೊ ಇಲ್ಲಿ ಆ ಪರ್ಪಸ್ ಇತ್ತು ಆ್ಯಂಡ್ ಅದು ಕನೆಕ್ಟೆಡ್ ಆಗಿತ್ತು. ಸೊ ದ್ಯಾಟ್ ವರ್ಕ್ ಫಾರ್ ಮೀ ಅಂತ ಹೇಳ್ತೀನಿ. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ, ಇದರ ಎಕ್ಸಿಕ್ಯೂಷನ್ ಸ್ವಲ್ಪ ಹಿಂದೆ ಬೀಳುತ್ತೆ. ಕಾನ್ಸೆಪ್ಟ್ ಚೆನ್ನಾಗಿತ್ತು, ಅದು ಪೊಟೆನ್ಷಿಯಲ್ ಕೂಡ ಇತ್ತು, ಅದನ್ನ ಇನ್ನೊಂಚೂರು ಯೂಸ್ ಮಾಡ್ಕೊಳ್ಬೋದಿತ್ತು ಅಂತ ಅನಿಸ್ತು. ಅಂದರೆ ನಿಮಗೆ ಬಜೆಟ್ ಕಾನ್ಸ್ಟೆಂಟ್ಸ್ ಕಾಣುತ್ತೆ, ಹಾಗಾಗಿನೇ ಟೈಮ್ ಪೀರಿಯಡ್ ಅನ್ನೋದ್ರಲ್ಲೆಲ್ಲ ಮುಂದೆ ಹೋಗಿಲ್ಲ. ಅಥವಾ ಏನನ್ನು ವಿಜುವಲಿ ತೋರಿಸ್ಬೋದು, ಅದರಲ್ಲೆಲ್ಲ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ತುಂಬ ಪೊಟೆನ್ಷಿಯಲ್ ಇತ್ತು ಈ ಕಾನ್ಸೆಪ್ಟ್ಗೆ. ನಂತರ ಕಾಸ್ಟಿಂಗ್ ಆ್ಯಂಡ್ ಅವರ ಆ್ಯಕ್ಟಿಂಗ್ ಕೂಡ ತುಂಬ ಅಂಡರ್ವೆಲ್ಮಿಂಗ್ ಅಂತ ಅನಿಸ್ತು. ಸ್ಪೆಷಲಿ ಈ ಥರದ ಸಿನಿಮಾಗಳಲ್ಲಿ ತುಂಬ ಎಂಗೇಜಿಂಗ್ ಆಗಿ ಇರಬೇಕು. ಅದು ಕೂಡ ಒಂಚೂರು ಆ ಕಡೆ ಈ ಕಡೆ ಆದರೂ ಆ ಟೋಟಲಿ ಸೆಟ್ ಆಗಿರೋಂಥ ಮೂಡ್ ಏನಿರುತ್ತೆ ಅದು ಹೋಗ್ಬಿಡುತ್ತೆ. ಅದು ಕೆಲವೊಬ್ಬರ ಆ್ಯಕ್ಟಿಂಗ್ನಿಂದ ಆಯಿತು ಅಂತ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ, ಇದೊಂದು ಇಂಟ್ರಿಗ್ಯೂಯಿಂಗ್ ಥ್ರಿಲ್ಲರ್. ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸೆಟಪ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ, ಬಟ್ ಆಮೇಲೆ ನಿಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ. ಎಕ್ಸಿಕ್ಯೂಷನ್ ಇನ್ನೊಂಚೂರು ಬೆಟರ್ ಆಗ್ಬೋದಿತ್ತು ಅಂತ ಅನಿಸುತ್ತೆ. ಬಟ್ ಆ ಕ್ಲೈಮ್ಯಾಕ್ಸ್ ಒಂದು ಒಳ್ಳೆ ನೋಟಲ್ಲಿ ಎಂಡ್ ಆಗೋದ್ರಿಂದ ಈ ಸಿನಿಮಾ ಕೊಡುವಂಥ ಎಫೆಕ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಹೋಗಿ ನೋಡಿ, ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗ್ತಾ ಇದೆ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.